ಸಂಘ ಸಂಸ್ಥೆಗಳು ಮಠಮಾನ್ಯಗಳು ಮೊದಲ ದಿನ ಮತ್ತು ಎರಡನೇ ದಿನ ಒಂದಿಷ್ಟು ತಾಂತ್ರಿಕ ದೋಷ ಆಗಿದೆ, ಒಪ್ಕೋತಾ ಇದ್ದೀವಿ. ಕಾಂಗ್ರೆಸ್ ಸರ್ ಏನು 2014-15ರಲ್ಲಿ ಇದೇ ಕಾಂತರಾಜ ಆಯೋಗ ವರದಿಯನ್ನು ತಯಾರು ಮಾಡಬೇಕಾದ್ರೆ ಅವೈಜ್ಞಾನಿಕ ಅಂತ ಹೇಳಿ ನಾವೆಲ್ಲ ವಿರೋಧ ಮಾಡಿದ್ವಿ, ಜನನೂ ಕೂಡ ವಿರೋಧ ಮಾಡಿದ್ರು. ಅದ್ರ ಜೊತೆಯಲ್ಲಿ ಅವ್ರದೇ ನಾಯಕರುಗಳು ಕಾಂಗ್ರೆಸ್ಸಿನ ಇನ್ಕ್ಲೂಡಿಂಗ್ ಸಚಿವರು ಶಾಸಕರು ಕೂಡ ವಿರೋಧ ಮಾಡಿದ್ದಾದ್ಮೇಲೆ ಆದ್ರೂ ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ಕೊಂಡ್ರು. ಸಬ್ಮಿಟ್ ಆದ್ಮೇಲೆ ಅವ್ರು ಕ್ಯಾನ್ಸಲ್ ಮಾಡುವಂತ ತೀರ್ಮಾನ ತಗೊಂಡ್ರು. ಅದು ಯಾರು? ಹೈಕಮಾಂಡ್. ಕಾಂಗ್ರೆಸ್ಸಿನ ಹೈಕಮಾಂಡ್ ಇದು ತಿರಸ್ಕಾರ ಮಾಡಿ ನೀವು ಹೊಸ ವರದಿಗೆ ಹೋಗಿ ಅಂತ ಹೇಳಿದ್ರು. ನಾವು ಹೊಸ ವರದಿ ತಯಾರು ಮಾಡ್ಬೇಕಾದ್ರೆ ಸಾಕಷ್ಟು ವಿಚಾರಗಳನ್ನ ನಾವು ವಿರೋಧ ಮಾಡ್ತಲೇ ಬಂದ್ವಿ. ಏನಂತ ವಿರೋಧಗಳು ಅಂತಂದ್ರೆ, ನೀವು ಹೊಸದಾಗಿ ಸಮೀಕ್ಷೆ ಮಾಡೋದಾದ್ರೆ ಸರಿಯಾದ ರೀತಿಯಲ್ಲಿ ಪೂರ್ವ ತಯಾರಿ ಮಾಡ್ಕೊಂಡು ನೀವು ವರದಿಯನ್ನು ತಯಾರು ಮಾಡೋದಕ್ಕೆ ಇಳಿರಿ. ಆದ್ರೆ ಇವತ್ತು ಏಕಾಏಕಿ ಎಲ್ಲ ಒಂದ್ ಕಡೆ 331 ಹೊಸ ಜಾತಿಗಳನ್ನ ಹುಟ್ಟಿ ಹಾಕಿ ಇವತ್ತು ಜನರಲ್ಲಿ ಒಂದು ಎಲ್ಲ ಒಂದ್ ಕಡೆ ಬೆಂಕಿ ಹಚ್ಚೋ ಕೆಲಸನೇ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಕೊಳ್ತಿದೆ. ಅದ್ರ ಜೊತೆಯಲ್ಲಿ ಸರ್ ಏನ್ 331 ಜಾತಿಯಲ್ಲಿ ಸುಮಾರು 48 ಜಾತಿಗಳು, ಸುಮಾರು ಕುರುಬಾಲಿ ಕ್ರಿಶ್ಚಿಯನ್ನು, ಸಾಕಷ್ಟು ಒಕ್ಕಲಿಗ ಕ್ರಿಶ್ಚಿಯನ್ನು, ಬ್ರಾಹ್ಮಿನ್ ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟು ಸುಮಾರು 48 ಜಾತಿಗಳನ್ನ ಸೇರಿಸುವಂತ ಕೆಲಸ ಮಾಡಿದ್ರು. ಅದರಲ್ಲಿ ಮೊನ್ನೆ 21ನೇ ತಾರೀಕು ಏಕಾಏಕಿ ಸುಮಾರು 33 ಇದೇ ರೀತಿ ಏನು ಕ್ರಿಶ್ಚಿಯನ್ ಒಳಗೊಂಡ ಜಾತಿಗಳಿದ್ವಲ್ಲ ಅದರಲ್ಲಿ ಕೈ ಬಿಡುವಂತ ಕೆಲಸ ಮಾಡಿದ್ರು. ಉಳಿದಂತೆ ಕೇಳಿಸ್ಕೊಳ್ರಿ ಆಯ್ತು, ಪೇಜಾವರ ಶ್ರೀನಿವಾಸ್ ಕೇಳ್ಕೊಂಬನ್ನಿ, ಅವ್ರು ಯಾವ ಜಾತಿ ಅಂತ ಹೇಳಿ. ನಾವು ಹಿಂದೂ ಧರ್ಮದವರಲ್ಲ ಅಂತ ಹೇಳ್ತಾರೆ. ಆಯ್ತು, ಅವ್ರಾದ್ಮೇಲೆ ನೆಕ್ಸ್ಟ್ ಯಾರು ಹೇಳಿದಾರೆ ಗೊತ್ತಾ, ನಾವು ಹಿಂದೂ ಧರ್ಮದವರಲ್ಲ ಅಂತ. ಏನು ನಿಮ್ ಪ್ರಾಬ್ಲಮ್? ಜನ ಕೊಟ್ಟಂತ ಅಂಕೆ ಕಂಟಿನ್ಯೂ ಮಾಡಿ. ಕಾಂಗ್ರೆಸ್ ಅವರು ಹೇಳಿದ್ದೆಲ್ಲ ಕರೆಕ್ಟ್ ಇದೆ. ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ನಾವ್ ಹೇಳ್ತಾ ಇರೋದು ಒಳ್ಳೆ ಹೊಡಿತಾ ಇದ್ದೀರಲ್ರಿ. ಇಡೀ ಕರ್ನಾಟಕದಲ್ಲಿ ಯಾವ್ದು ಅಭಿವೃದ್ಧಿ ಕೆಲಸ ನಿಮ್ಗೆ ಕುಮಾರ್ ಸರ್ ಫಸ್ಟ್ ರಿಯಾಕ್ಷನ್ ಆಗ್ಲಿ, ಆಮೇಲೆ ಮಾತಾಡಿ. ಫಸ್ಟ್ ನಿಮ್ ಪಾಯಿಂಟ್. 48 ಜಾತಿಲಿ ಆಲ್ಮೋಸ್ಟ್ 33 ಜಾತಿನ ಇವ್ರು ಏನು ಸಮೀಕ್ಷೆ ಅಂತ ಹೊರಟಿದಾರಲ್ಲ ಆಪ್ ನಲ್ಲಿ ಐಡ್ ಮಾಡಿ ಇಟ್ಟಿದ್ದಾರೆ ಸರ್. ಉಳಿದಂತವು ಸುಮಾರು 14-15 ಜಾತಿಗಳು. ಅದು ಯಾವ ಇಟ್ಕೊಂಡಿದ್ದಾರೆ ಅಂದ್ರೆ ಆದಿ ಆಂಧ್ರ ಕ್ರಿಶ್ಚಿಯನ್ನು, ಆದಿ ಕರ್ನಾಟಕ ಕ್ರಿಶ್ಚಿಯನ್ನು, ಆದಿ ದ್ರಾವಿಡ ಕ್ರಿಶ್ಚಿಯನ್ನು, ಬಂಜಾರ ಕ್ರಿಶ್ಚಿಯನ್ನು, ಬುಡುಗ ಜಂಗಮ ಕ್ರಿಶ್ಚಿಯನ್ನು, ವಲಯ ಕ್ರಿಶ್ಚಿಯನ್ನು, ಲಮಾಣಿ ಕ್ರಿಶ್ಚಿಯನ್ನು, ಲಂಬಾಣಿ ಕ್ರಿಶ್ಚಿಯನ್ನು, ಮಾದಿಗ ಕ್ರಿಶ್ಚಿಯನ್ನು, ಮಹಾರ್ ಕ್ರಿಶ್ಚಿಯನ್ನು, ಮಾಲ ಕ್ರಿಶ್ಚಿಯನ್ನು, ಪರಯ ಕ್ರಿಶ್ಚಿಯನ್ನು, ವಡ್ಡ ಕ್ರಿಶ್ಚಿಯನ್ನು, ವಾಲ್ಮೀಕ ಕ್ರಿಶ್ಚಿಯನ್ನು. ಇದ್ಯಾವ ಜಾತಿ ಸೃಷ್ಟಿ ಆಯ್ತು ಸರ್? ಇವರು ಸಮೀಕ್ಷೆ ಅಂತ ಹೊರಟಾದ್ಮೇಲೆ ಸೃಷ್ಟಿಯಾಗಿರಕ್ಕಂತ ಜಾತಿಗಳಲ್ವಾ? ಈ ಜಾತಿಗಳು ಸಂವಿಧಾನದ ಕೆಳಗಡೆ ಮಾನ್ಯತೆ ಇರ್ತಕ್ಕಂಥ ಜಾತಿಗಳ, ಇಲ್ಲ ಕಾಂಗ್ರೆಸ್ ಹುಟ್ಟಾಕೊಂಡಿರ್ತಕ್ಕಂಥ ಜಾತಿಗಳ? ಅದು ಸ್ಪಷ್ಟನೆ ಕೊಡ್ಲಿ. ಇದ್ರ ಜೊತೆಯಲ್ಲಿ ಸರ್ ಇವತ್ತು ದೋಷ ಆಗಿದೆ ಅಂತ ಹೇಳ್ಬಿಟ್ಟು ಇದೇ ಕಾಂಗ್ರೆಸ್ ವಕ್ತಾರರು ಒಪ್ಕೊಂತ ಇದಾರೆ, ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡ್ರು. ಯಾಕೆ ದೋಷ ಆಗ್ತಾ ಇದೆ ಸರ್? ನೀವು ಪೂರ್ವ ತಯಾರಿ ಮಾಡ್ದಲೇ ಹೋಗ್ತಾ ಇರೋದ್ರಿಂದಲೇ ಇವತ್ತು ದೋಷ ಆಗಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಒಂದ್ ಕಡೆ ಯಾವುದೋ ಒಂದು ಸುಮಾರು 2 ಲಕ್ಷ ಸಿಬ್ಬಂದಿಯನ್ನು ನೀವು ಇವತ್ತು ಸಮೀಕ್ಷೆಯಲ್ಲಿ ನೀವು ಅಪಾಯಿಂಟ್ ಮಾಡಿದ್ದೀರಾ. ಯಾವುದೇ ಒಂದು ತರಬೇತಿ ಆಗಿಲ್ಲ ಅವ್ರಿಗೆ. ಯಾವುದೇ ಒಂದು ಸುಮಾರು ಒಂದು 2-3 ತಿಂಗಳು ತರಬೇತಿ ಮಾಡಿ ಒಂದು ಸಮೀಕ್ಷೆ ಕಳ್ಸೋದು ನಾವು ನೋಡಿದ್ದೀವಿ. ಇಲ್ಲಿ ಯಾವುದೇ ಯೋಜನೆ ಪೂರ್ವಪರ ಯೋಚನೆಗಳಿಲ್ದಲೆ ಇವತ್ತು ಏಕಾಏಕಿ ಇಳಿದಿದ್ದಾರೆ ಸರ್. ಅದು 22ನೇ ತಾರೀಕಿಂದ ಕೊಟ್ಟಿರ್ತಕ್ಕಂಥದ್ದು 7ನೇ ತಾರೀಕು. ಇವ್ರಿಗೆ ಇಷ್ಟ ಬಂದ್ರೆ ಇನ್ನ ಎಕ್ಸ್ಪೆನ್ಷನ್ ಮಾಡ್ಕೊಂತಾರೆ, ಏನೋ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ. ಆದ್ರೆ ಇವತ್ತು ಎಲ್ಲವೂ ಕೂಡ ಗೊಂದಲಮಯ ಆಗಿ ಇಡೀ ರಾಜ್ಯದಲ್ಲಿ ಎಲ್ಲ ಒಂದ್ ಕಡೆ ಜನರಿಗೆ ಅನಿಸ್ತಾ ಇದೆ, ಇದೇನ್ ಸರ್ವೆ ಅಪ್ಪ, ಇದೇನ್ ಮಾಡಕ್ ಹೊರಟಿದ್ದಾರೆ ಅನ್ನೋದ್ನು ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಗೂ ಅನ್ಸಕ್ ಸ್ಟಾರ್ಟ್ ಆಗಿದೆ. ಅದು ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಆಗಿದೆ. ಆದ್ರೆ ಇವತ್ತು ಕಾಂಗ್ರೆಸ್ ಏನ್ ಹೇಳ್ತಾ ಇದಾರೆ,
ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾರೆ, ತಯಾರಿ ಮಾಡ್ಕೊಂಡು ಪಾಲ್ಗೊಳ್ಳಿ ಅಂತ ನಾವ್ ಹೇಳ್ತಾ ಇರ್ತಕ್ಕಂಥದ್ದು. Okay, ನಿಮ್ಮ ತಯಾರಿ ಸರಿ ಇಲ್ಲ, ನೀವು ಮಾಡಿರ್ತಕ್ಕಂಥ ವ್ಯವಸ್ಥೆ ಸರಿ ಇಲ್ಲ, ನೀವು ವ್ಯವಸ್ಥೆ ಸರಿ ಮಾಡ್ಕೊಂಡು ಹೋಗಿ. ಈಗ ಆಲ್ರೆಡಿ ಜಾತಿಗಳ ಮಧ್ಯೆ ನೀವೆಲ್ಲ ಒಂದ್ ಕಡೆ ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿ ಅನ್ನೋದು ಇರ್ತಕ್ಕಂಥದ್ದು ನಮ್ಮ ಮನವಿ. ಇವ್ರು ಹೇಳ್ತಾರೆ ಆಯ್ತು, GST ಅಂತ.